ದಲ್ಲಿ ಮಳೆ ತಂದಂತಹ ಅವಾಂತರವನ್ನ ನೋಡಿದ್ವಿ. ಇನ್ನು ಕಾಫಿ ನಾಡು ಚಿಕ್ಕಮಗಳೂರಿನ ಕಡೆ ಹೋಗೋಣ. ಅಲ್ಲೂ ಕೂಡ ಸತತವಾಗಿ ರಭಸವಾಗಿ ಮಳೆ ಸುರಿತಾ ಇದೆ. ಮತ್ತೆ ವರುಣ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರ, ಚಾರ್ಮಡಿ ಘಾಟ್, ಬಾಳೂರು, ಬಣಕಲ್ ಸೇರಿದಂತೆ ಸುತ್ತಮುತ್ತ ಧಾರಾಕಾರ ಮಳೆ ಆಗ್ತಾ ಇದೆ. ಸಂಜೆ 6 ಗಂಟೆಯ ವೇಳೆಗೆ ಆರಂಭವಾದಂತಹ ಮಳೆ ಸಾಧಾರಣವಾಗಿ ಆರಂಭವಾಗಿ ಸುಮಾರು 1 ಗಂಟೆಗಳ ಕಾಲ ಭಾರೀ ಮಳೆ ಸುರಿದು ಬಿಟ್ಟಿದೆ. ಕಳೆದ 10-12 ದಿನಗಳಿಂದ ಜಿಲ್ಲಾದ್ಯಂತ ದಾಖಲೆಯ ಮಳೆ ಕೂಡ ಆಗಿರುವಂಥದ್ದು. ಮೂಡಿಗೆರೆ ತಾಲೂಕಿನ ಮಳೆ ಪ್ರಮಾಣ ಸ್ವಲ್ಪ ಕಡಿಮೆ ಇತ್ತು, ಆದರೆ ನಿನ್ನೆ ಹಾಗೂ ಇವತ್ತು ಸುಮಾರು 1 ಗಂಟೆಗೂ ಹೆಚ್ಚು ಹೊತ್ತು ಭಾರೀ ಆಗಿದೆ ಅಂತೆ ಮಳೆ. ಚಾರ್ಮಡಿ ಘಾಟಿಯಲ್ಲೂ ಕೂಡ ಧಾರಾಕಾರ ಮಳೆ ಸುರಿತಾ ಇರೋದ್ರಿಂದ ಹಾವು ಬಳುಕಿನ ಮೈಕಟ್ಟಿನ ರಸ್ತೆಯಲ್ಲಿ ಅಂದರೆ ಜಿಗ್ಜಾಗ್ ರೋಡ್, ವಾಹನ ಸವಾರರು ವಾಹನ ಓಡಿಸೋದಕ್ಕೆ ಹಿಂದು ಮುಂದೆ ನೋಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಕೆಲ ವಾಹನಗಳ ಚಾಲಕರು ವರುಣನ ಅಬ್ಬರದ ಎದುರು ಡ್ರೈವ್ ಮಾಡಲಾಗದೆ ವಾಹನಗಳನ್ನು ರಸ್ತೆ ಬದಿನೇ ಪಾರ್ಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಜಿಲ್ಲೆಯಲ್ಲಿ ಮಳೆ ಆರಂಭವಾದರೆ ಮೊದಲು ಸುರಿಯೋದೇ ಈ ಚಾರ್ಮಡಿ ಘಾಟ್ನಲ್ಲಿ, ಸುತ್ತಮುತ್ತಲಿನ ಪ್ರದೇಶದಲ್ಲಿ. ಆದರೆ ಈ ಬಾರಿ ಚಾರ್ಮಡಿ ಘಾಟಿಯ ತಪ್ಪಲು ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲೂ ಕೂಡ ಮಳೆ ಪ್ರಮಾಣ ಕಡಿಮೆ ಆಗಿತ್ತು. ಈ ಭಾಗದ ಕಾಫಿ, ಅಡಿಕೆ, ಮೆಣಸು ಬೆಳೆಗಾರರು ತೋಟಕ್ಕೆ ನೀರು ಹಾಯಿಸಲಿಕ್ಕೆ ಪರದಾಡ್ತಾ ಇದ್ರು. ಆದರೆ ಈಗ ಕಳೆದ 2-3 ದಿನಗಳಿಂದ ಉತ್ತಮ ಮಳೆ ಆಗ್ತಾ ಇರೋದ್ರಿಂದ ರೈತರು ನಿಟ್ಟುಸಿರನ್ನು ಬಿಟ್ಟಿದ್ದಾರೆ. ಕಾಫಿ, ಅಡಿಕೆ ಬೆಳೆಗಾರರ ಮುಖದಲ್ಲಿ ಸಹಜವಾಗಿಯೇ ಮಂದಹಾಸ ಮೂಡಿರುವಂಥದ್ದು.